30 grams ಆಫ್ ಪ್ರೋಟೀನ್, 25 grams ಆಫ್ ಕಾರ್ಬ್ಸ್. ಫೈಬರ್ ಮಿಸ್ಸಿಂಗ್ ಇದೆ, ಪರವಾಗಿಲ್ಲ, ಒಂದು ದಿವಸ ನಡೆಯುತ್ತೆ. ಸೊ ಮಾರುತಳ್ಳಿ ಟ್ರಾಫಿಕ್ ಏನು ಕಲಿಸ್ತಾ ಇಲ್ವೋ ಗೊತ್ತಿಲ್ಲ. ಜೀವನದಲ್ಲಿ ತುಂಬ ಪೇಷನ್ಸ್ ಅಂತೂ ಕಲಿಸಿದೆ. ಏನು ಅರ್ಧ ಅವರು 1 ಅವರು ಸಿಕ್ಕಾಪಟ್ಟೆ ಟ್ರಾಫಿಕ್ ಮಾರುತಳ್ಳಿ ರೋಡ್ ಮಾತ್ರ. ಜೀವನದಲ್ಲಿ ಯಾರಿಗನ್ನ ಪೇಷನ್ಸ್ ಬೇಕು ಅಂದರೆ ದಯವಿಟ್ಟು ಮಾರುತಳ್ಳಿ ರೋಡ್ಗೆ 1-2 ಸಲ ನಿಮ್ಮ ಕಾರ್ ಎತ್ಕೊಂಡ್ಬಂದ್ಬಿಡಿ. ಫಸ್ಟ್ ಟೈಮ್ ಯಾವಾಗ ಈ ಮಾರುತಳ್ಳಿಗೆ ಬಂದಿದ್ದೆ ಅಂದರೆ, ಸೊ ಕಾಲೇಜ್ಗೆ ಹೋಗ್ತಿರ್ಬೇಕಾದ್ರೆ ಸರ್ಜಾಪುರ ರೋಡ್ ಒಂದು ಸಲ ಬ್ಲಾಕ್ ಆಗಿಬಿಟ್ಟಿತ್ತು. ಆ ಟೈಮಲ್ಲಿ ಇದೊಂದು ಬೈಪಾಸ್ ರೋಡ್ ಇತ್ತು. ಈ ರೋಡಲ್ಲಿ ಬಂದಿದ್ದು ಆ ಟೈಮಲ್ಲಿ ನಾನು ಮಾರುತಳ್ಳಿಗೆ. ಸೊ ಇಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ನೋಡಿ, MNC ಕಂಪ್ನಿಗಳು ನೋಡಿ, ಸೊ ಒಂದು ಸಲ ಇಲ್ಲಿ ವರ್ಕ್ ಮಾಡಿಬಿಡ್ಬೇಕಪ್ಪ, ಇಲ್ಲಿ ವರ್ಕ್ ಮಾಡಿದ್ರೆ ಲೈಫ್ ಸೆಟ್ಲ್ ಆಗಿಬಿಡುತ್ತೆ ಅಂದ್ಕೊಂಡೆ. ಇವಾಗ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ. ನಿಜ ಹೇಳ್ಬೇಕಂದ್ರೆ ಆಚೆಯಿಂದ ಬಿಲ್ಡಿಂಗ್ ನೋಡೋಕೆ ಮಾತ್ರ ಚಂದ, ಒಳಗಡೆ ಒಂದ್ಸಲ ಸಿಕ್ಕಾಕೊಂಡ್ಮೇಲೆ ನಿಮಗೆ ಆಚೆ ಬರೋಕ್ಕೂ ಆಗಲ್ಲ. ದೂರದ ಬೆಟ್ಟ ನುಣಿಗೆ ಅಂತಾರಲ್ಲ, ಆ ಥರ ಆಗಿದೆ ಪರಿಸ್ಥಿತಿ. ಏನಕ್ಕೆ ಕೆಲಸ ಮಾಡಬೇಕಂದ್ರೆ ಒಂದು ಸೋಷಿಯಲ್ ಪ್ರೆಷರ್ ಅಲ್ಲ, ಸೊಸೈಟಿ ಸ್ಟ್ಯಾಂಡರ್ಡ್ಸು ಅಲ್ಲ, ಫ್ಯಾಮಿಲಿ ಪ್ರೆಷರು ಅಲ್ಲ, ಬದುಕಕ್ಕೆ ದುಡ್ಡು ಬೇಕು ಫಾರ್ ಎ ಲಿವಿಂಗ್ ಅಷ್ಟೇ. ಸೊ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಜಾಬ್ ಮಾಡೋಣ. ಯಾವುದೊಂದು ಪಾತ್ ಸಿಗೋವರೆಗೂ ತಪ್ಪಲ್ಲ, ಕೆಲಸ ಮಾಡಲೇಬೇಕು, ಜಾಬ್ ಮಾಡಲೇಬೇಕು, ದುಡ್ಡು ಬೇಕೇ ಬೇಕು. ಸೊ ನಮಗೆ ನಡೀತಿದೆ ಜೀವನ. ಸೊ ಕನ್ಸಿಸ್ಟೆನ್ಸಿ ಇಲ್ಲ ಅಂದ್ರೂ ಜಿಮ್ಮಿಗೆ ರೆಗ್ಯುಲರಾಗಿ ಬರ್ತಿರೋದ್ರಿಂದ ಪಂಪೇನೋ ಹಾಗೆ ಇದೆ. ಫುಲ್ ಬಾಡಿ ವರ್ಕೌಟ್ ಮುಗಿಸ್ಮೇಲೆ ಇದು ನನ್ನ ಓವರಾಲ್ ಪಂಪು. ಸೊ ಆಫೀಸಲ್ಲಿ ವರ್ಕ್ ಲೋಡ್ ಜಾಸ್ತಿ ಆಗಿರೋದ್ರಿಂದ ಜಿಮ್ಮಿಗೆ ಕನ್ಸಿಸ್ಟೆಂಟಾಗಿ ಹೋಗೋಕೆ ಆಗ್ತಿರ್ಲಿಲ್ಲ. ಸೊ ವೀಕ್ಲಿ 3 days 4 days ಆ ಥರ ಹೋಗ್ತಿತ್ತು. ಸೊ ಕನ್ಸಿಸ್ಟೆಂಟಾಗಿ ಹೋಗೋಕೆ ಆಗ್ತಿರ್ಲಿಲ್ಲ. ಕನ್ಸಿಸ್ಟೆನ್ಸಿ ಅಂದರೆ ನಮ್ಗೆ ಏನು ಜ್ಞಾಪಕ ಬಂತು ಅಂದರೆ, ರೀಸೆಂಟಾಗಿ ನನ್ನ ಫ್ರೆಂಡ್ ಒಬ್ಬ ಹಿಂಗೆ ಮಾತಾಡ್ತಿರ್ಬೇಕಾದ್ರೆ, ಎಷ್ಟು ಮೆಸೇಜ್ ಮಾಡಿದವ್ರು ಲಿಫ್ಟೇ ಮಾಡ್ತಿಲ್ಲ ಗುರು, ಫಸ್ಟು ಒಂದು 6 ತಿಂಗಳು ಚೆನ್ನಾಗಿ ಜಿಮ್ಗೆ ಹೋಗಿ ಒಳ್ಳೆ ಬಾಡಿ ಬೆಳೆಸ್ಬಿಡ್ಬೇಕು, ಒಳ್ಳೆ ಬಾಡಿ ಬೆಳೆಸಿ ಒಂದು ಒಳ್ಳೆ ಫೋಟೋ ಶೂಟ್ ಮಾಡಿಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಹಾಕ್ಬಿಟ್ರೆ ಕರೆಕ್ಟಾಗಿರುತ್ತೆ ಏನು ಗುರು ಅಂತ ಹಿಂಗೆ ಕೇಳ್ತಿದ್ದ. ಫಸ್ಟ್ ಆಫ್ ಆಲ್ 6 ತಿಂಗಳಿಗೆ ಬಾಡಿ ಬೆಳೆಸೋದು ಅನ್ನೋದು ಒಂದು ದೊಡ್ಡ ಮಿಸ್ಕನ್ಸೆಪ್ಷನು. ಅದಕ್ಕಿಂತ ದೊಡ್ಡ ಮಿಸ್ಕನ್ಸೆಪ್ಷನ್ ಇನ್ನೊಂದೇನೆಂದರೆ, ಬಾಡಿ ಬೆಳೆಸ್ಬಿಟ್ರೆ ಎಲ್ಲ ರಿಪ್ಲೈ ಮಾಡ್ಬಿಡ್ತಾರೆ ಅನ್ನೋದೊಂದು. ಸೊ ಯಾರು ಈ 6 ತಿಂಗಳಿಗೆ ಬಾಡಿ ಬೆಳೆಸ್ತೀನಿ ಅಂತ ಜಿಮ್ಮಿಗೆ ಬರೋರು, ಗುರು ನಮ್ಮ ಹುಡುಗಿ ಹೇಳಿದ್ಲು ಸ್ವಲ್ಪ ಆ್ಯಬ್ಸ್ ಅಂದರೆ ಇಷ್ಟ ಅಂತೆ, ಆ್ಯಬ್ಸ್ ಮಾಡ್ಬೇಕು, ನಾನು ಒಂದು 3 ತಿಂಗಳಲ್ಲಿ ಆ್ಯಬ್ಸ್ ಮಾಡಿಬಿಡ್ಬೇಕು ಚೆನ್ನಾಗಿ, ಹೊಟ್ಟೆಲ್ಲ ಕರೆಸ್ಬಿಟ್ಟು ಅಂತ ಈ 3 ತಿಂಗಳಿಗೆ ಜಿಮ್ಗೆ ಬರೋರು. ಇವ್ರು ಯಾರೂ ಕನ್ಸಿಸ್ಟೆಂಟಾಗಿ ಬರೋಲ್ಲ. ಯಾರು ಕನ್ಸಿಸ್ಟೆಂಟಾಗಿ ಬರ್ತಾರೆ ಅಂದರೆ, ಫಿಟ್ನೆಸ್ ಒಂದು ಪ್ಯಾಷನಾಗಿ ತೊಗೊಂಡಿರೋರು, ಸೊ ಬಾಡಿ ಬಿಲ್ಡಿಂಗ್ನ ಒಂದು ಸೀರಿಯಸ್ ಆಗಿ ತೊಗೊಂಡು ನಾನು ಸ್ಟೇಜ್ ಹತ್ತಬೇಕು ಅನ್ನೋರು, ಆಮೇಲೆ ಬೇರೆ ಬೇರೆ ಸ್ಪೋರ್ಟ್ಸಲ್ಲಿರೋರು, ಹೆಲ್ತ್ಗೆ ಮತ್ತು ಫಿಟ್ನೆಸ್ಗೆ ಬರೋರು, ಇವರೇ ಕನ್ಸಿಸ್ಟೆಂಟಾಗಿ ಜಿಮ್ಮಿಗೆ ಬರ್ತಾರೆ. ಈ 6 ತಿಂಗಳು 3 ತಿಂಗಳು ಕತೆ ಇರೋರು ಯಾರು ಕನ್ಸಿಸ್ಟೆಂಟಾಗಿ ಜಿಮ್ಮಿಗೆ ಬರೋಲ್ಲ. ಬರೀ ಮಾತಾಡೋಕ್ಕೆ ಚೆನ್ನಾಗಿರುತ್ತೆ ಅಷ್ಟೇ.